ಹಾಯ್ ಎಲ್ಲರಿಗೂ ನಮಸ್ಕಾರ. ಎಕ್ಸಾಮ್ಸ್ ಎಲ್ಲ ಮುಗಿದಿದೆ, ಬೇಸಿಗೆ ರಜಾ ಸ್ಟಾರ್ಟ್ ಆಗಿದೆ, ರಿಸಲ್ಟ್ಗಳು ಕೂಡ ಎಲ್ಲ ಬಂದಿದೆ. ರಿಸಲ್ಟ್ ಬಂದಾದಮೇಲೆ ಎಲ್ಲರಿಗೂ ಸ್ವೀಟ್ ಕೊಡಬೇಕಲ್ವಾ? ಹೊರಗಡೆಯಿಂದ ಏನಕ್ಕೆ ತರಬೇಕು ಸ್ವೀಟು? ಸುಲಭವಾಗಿ ಮನೆಯಲ್ಲೇ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಅದರಲ್ಲೂ ನಾವು ಮಾಡುವ ಸಿಹಿ ದೇವಸ್ಥಾನದ ಪ್ರಸಾದದ ರೀತಿಯಲ್ಲೇ ಇದ್ದರೆ ಮನಸ್ಸು ಎಷ್ಟು ಪ್ರಸನ್ನವಾಗುತ್ತೆ ಅಲ್ವಾ ದೇವಸ್ಥಾನದ ಪ್ರಸಾದ ತಿಂದಾಗ. ಅದೇ ರೀತಿ ನೀವು ಕೂಡ ಬೂಂದಿಯ ಲಾಡು ಮಾಡಬೇಕು ಅಂದರೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ. ಅದನ್ನು ನೀವು ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ಗೊತ್ತಾಗೋದು. ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ಮೊದಲಿಗೆ ಬೂಂದಿಯ ಲಾಡು ಮಾಡೋದಕ್ಕೆ, ಅದು ದೇವಸ್ಥಾನದ ಶೈಲಿಯಲ್ಲಿ, ಬಾಣಲಿಯನ್ನು ಇಟ್ಬಿಟ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಎಣ್ಣೆಯನ್ನು ಮೀಡಿಯಂ ಫ್ಲೇಮ್ನಲ್ಲಿ ಎಣ್ಣೆಯನ್ನು ಕಾಯಿಸ್ಕೊಳ್ಬೇಕಾಗತ್ತೆ. ಎಣ್ಣೆ ಕಾಯ್ತಾ ಇರಲಿ. ನಾವು ಅಷ್ಟೊತ್ತಿಗೆ ಬೂಂದಿ ಮಾಡೋದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನಾನು ಒಂದು ಬೌಲಿಗೆ 2 ಕಪ್ಪು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಬಜ್ಜಿ ಮಾಡ್ತೀವಲ್ಲ ಆ ಹಿಟ್ಟು. ನಂತರ ಒಂದು 1/4 ಟೀ ಸ್ಪೂನಷ್ಟು ನಾನು ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಫುಡ್ ಕಲರನ್ನು ಬಳಸ್ತಾ ಇಲ್ಲ, ನಿಮಗೆ ಬೇಕಾದರೆ ಫುಡ್ ಕಲರನ್ನು ಹಾಕ್ಕೊಳ್ಬೋದು. ಹಾಗೆ ಒಂದು 1/4 ಚಮಚಕ್ಕಿಂತ ತುಂಬ ಕಮ್ಮಿ ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ನೋಡಿ, ಮಿಕ್ಸ್ ಮಾಡ್ಕೊಂಡಾಗಿದೆ. ಈಗ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಸ್ವಲ್ಪನೇ ನೀರನ್ನು ಹಾಕ್ಕೊಳ್ಳೋಣ. ಗಂಟಿಲ್ಲದಾಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ ಹಿಟ್ಟನ್ನು. ನೋಡಿ, 1 ಕಪ್ಪು ಪೂರ್ತಿಯಾಗಿ ಮುಗಿಸ್ಕೊಂಡು ಬಿಟ್ಟಿದ್ದೀನಿ ನೀರನ್ನ. ಪುನಃ ಮತ್ತೆ ನಾನು ಅರ್ಧ ಕಪ್ ನೀರನ್ನು ತಗೊಳ್ತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕೊಂಡು ಕಲಿಸೋದ್ರಿಂದ ಹಿಟ್ಟಿನ ಥಿಕ್ನೆಸ್ ಗೊತ್ತಾಗುತ್ತೆ. ಒಂದೇ ಸರಿ ಹಾಕೊಂಡ್ಬಿಟ್ರೆ ತುಂಬ ತೆಳ್ಳಗಾಗೋ ಚಾನ್ಸಸ್ ಕೂಡ ಇರುತ್ತೆ. ನನ್ನೆಲ್ಲ ವಿಡಿಯೋಗಳನ್ನು ನೀವು ನೋಡ್ತೀರಾ, ರೆಸಿಪಿಗಳನ್ನ ಮಾಡ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ಮಾಡ್ತಾ ಇದ್ದರೆ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ, ಫ್ರೆಂಡ್ಸ್ ಒಟ್ಟಿಗೆ ಕೂಡ ಶೇರ್ ಮಾಡಿ. ಅವರು ಕೂಡ ರೆಸಿಪಿಗಳನ್ನು ಮಾಡಿಕೊಂಡು ಎಂಜಾಯ್ ಮಾಡಲಿ. ನೋಡಿ, ಈ ಥಿಕ್ನೆಸ್ನಲ್ಲಿ ಇರಬೇಕು ಹಿಟ್ಟು. ನಾನಿಲ್ಲಿ 1.5 ಕಪ್ಪು ನೀರನ್ನು ಬಳಸಿದ್ದೀನಿ. ಸ್ವಲ್ಪ ನೀರು ಉಳಿಸ್ಕೊಂಡಿದ್ದೀನಿ 1.5 ಕಪ್ಪಲ್ಲಿ. ಹಿಟ್ಟಿನ ಹದ ಯಾವಾಗಲೂ ದೋಸೆ ಹಿಟ್ಟಿನ ಹದದಲ್ಲಿ ಇರಬೇಕು. ನಾವು ಚಮಚದ ಹಿಂದ್ಗಡೆ 1 ಬರೆದಾಗ ಅದು ಕೂಡ್ಕೊಳ್ಬಾರ್ದು. ಹಿಟ್ಟು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಂತ ಬೂಂದಿ ಮಾಡೋದಕ್ಕೆ. ಈ ಕಡೆ ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಒಂದು ಹನಿ ಹಾಕ್ತಾ ಇದ್ದಂಗೆ ಬೂಂದಿ ಕಾಳುಗಳ ಥರ ಅದು ಮೇಲ್ಗಡೆ ಬರಬೇಕು. ಆವಾಗ ಚೆನ್ನಾಗಿ ಕಾದಿದೆ ಅಂತ. ಬೂಂದಿ ಮಾಡೋದಕ್ಕೆ ಚೆನ್ನಾಗಿ ಎಣ್ಣೆಯನ್ನು ಕಾಯಿಸ್ಕೊಳ್ಬೇಕು. ನೋಡಿ, ಬೂಂದಿ ಮಾಡೋದಕ್ಕೆ ನಾನು ಇದು ಬೂಂದಿ ಮೇಕರನ್ನು ತಗೊಂಡಿದ್ದೀನಿ. ಈ ಹಿಂದೆ ಖಾರ ಬೂಂದಿ ಮಾಡುವಾಗ ನಾನು ಚಮಚದಲ್ಲಿ ತೋರಿಸಿದ್ದೆ, ಬಜ್ಜಿ ಎತ್ತುವ ಚಮಚದಲ್ಲಿ ತೋರಿಸಿದ್ದೆ. ನೋಡಿ, ಬೂಂದಿಯ ಹನಿಗಳು ಬೀಳುವಾಗ ಈ ಥರ ಬೀಳಬೇಕು. ಒಂದೊಂದೇ ಹನಿ ಬೀಳ್ತಾ ಇದ್ದರೆ ಬೂಂದಿ ಕಾಳುಗಳು ಬಾಲದ ಹಾಗೆ ಬರಲ್ಲ, ಉಂಡುಂಡೆಯಾಗಿ ಇರುತ್ತೆ. ನಂತರ ಹಿಟ್ಟು ಪೂರ್ತಿ ಕೆಳಗೆ ಬೀಳಬೇಕು. ಹಾಗೆ ಚಮಚದಲ್ಲಿ ಬಡಿತಾ ಇರಬೇಕು. ಬೂಂದಿ ಕಾಳುಗಳನ್ನು ಒಂಬಣ್ಣ ಬರುವ ಹಾಗೆ ಕರ್ಕೊಳ್ಬಾರ್ದು. ನೊರೆ ಕಮ್ಮಿ ಆದರೆ ಸಾಕು. ನೋಡಿ, ನೊರೆ ಎಲ್ಲ ನಿಂತಿದೆ. ಈಗ ಹೆಚ್ಚೊತ್ತು ಎಣ್ಣೆಯಲ್ಲಿ ಬಿಡಬಾರ್ದು, ಕಲರ್ ಚೇಂಜ್ ಆಗಿಬಿಡತ್ತೆ. ಈಗ ಬೂಂದಿ ಎಲ್ಲ ಮೇಲೆ ಬಂದಿದೆ ನೋಡಿ, ನೊರೆ ಎಲ್ಲ ಕಡಿಮೆಯಾಗಿದೆ. ಈಗ ಇದನ್ನು ತೆಕ್ಕೊಳ್ಳೋಣ. ಬೂಂದಿಯನ್ನು ತೆಗೆದುಬಿಟ್ಟು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದಿಷ್ಟು ಬೂಂದಿ ತಣ್ಣಗಾಗಬೇಕು. ನಂತರ ಸ್ಟವನ್ನು ಆನ್ ಮಾಡಿಕೊಂಡು ಒಂದು ಬಾಣಲಿಗೆ 1.5 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಬಿಸಿಯಾದ ನಂತರ 1 ಹಿಡಿಯಷ್ಟು ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಸ್ವಲ್ಪ ಹೊಂಬಣ್ಣ ಬರಬೇಕು, ತುಂಬ ಬರಬಾರ್ದು. ಹಾಗೆ 1 ಹಿಡಿ ದ್ರಾಕ್ಷಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ
ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಫ್ರೈ ಆದ ನಂತರ ನಾನಿಲ್ಲಿ ಮೆಲನ್ ಸೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಬೂಂದಿನಲ್ಲಿ ಮೆಲನ್ ಸೀಡ್ಸು ಸಿಗೋದ್ರಿಂದ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ದೇವಸ್ಥಾನಗಳಲ್ಲೂ ಈ ಮೆಲನ್ ಸೀಡ್ಸನ್ನು ಉಪಯೋಗಿಸ್ತಾರೆ. ಸ್ವಲ್ಪ ಫ್ರೈಯನ್ನು ಮಾಡ್ಕೊಳ್ಳೋಣ, ಒಂಬಣ್ಣ ಬರೋ ತನಕ ಮಾಡ್ಕೊಳೋದು ಬೇಡ. ನಂತರ ಸ್ಟವನ್ನು ಆಫ್ ಮಾಡಿಬಿಟ್ಟು ಇದು ಒಂದು ಪ್ಲೇಟಿಗೆ ತೆಕ್ಕೊಳ್ಳೋಣ. ನೋಡಿ, ತುಪ್ಪ ಇನ್ನೂ ಇದೆ. ಪಾಕ ಮಾಡ್ಕೊಳೋದಕ್ಕೆ ನಾನಿಲ್ಲಿ 2 ಕಪ್ಪು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ಪು ಕಡಲೆ ಹಿಟ್ಟಿಗೆ ನಾನು 2.5 ಕಪ್ಪು ಸಕ್ಕರೆಯನ್ನು ಉಪಯೋಗಿಸ್ತಾ ಇದ್ದೀನಿ. 2 ಕಪ್ಪು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಅರ್ಧ ಕಪ್ಪು ಏನು ಮಾಡ್ತೀನಿ ಅಂತ ವಿಡಿಯೋ ಪೂರ್ತಿಯಾಗಿ ನೋಡಿ. 2 ಕಪ್ಪು ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಸ್ವಲ್ಪ ಕರಗಲಿ. ಸಕ್ಕರೆ ಹಾಕಿದ ನಂತರ ನೀರನ್ನು ಹಾಕಿದ್ಮೇಲೆ ಕೈ ಅಲ್ಲಾಡಿಸ್ಬೇಕು, ಇಲ್ಲ ಅಂದರೆ ತಳ ಹಿಡ್ಕೊಂಡ್ಬಿಡುತ್ತೆ ಸಕ್ಕರೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಸಕ್ಕರೆ ಕರಗಾದ್ಮೇಲೆ ನಾನು ಇದರಿಂದ 1 ಬೌಲಷ್ಟು ಸಕ್ಕರೆ ಪಾಕವನ್ನು ತೆಕ್ಕೊಳ್ತಾ ಇದ್ದೀನಿ. ನಂತರ ಬೂಂದಿಯನ್ನು ಆರೋದಕ್ಕೆ ಅಂತ ಒಂದು ತಟ್ಟೆಯಲ್ಲಿ ಹಾಕಿಟ್ಕೊಂಡಿದ್ದೆ, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಬೂಂದಿ ಮೆತ್ತಗಾಗತ್ತೆ. ಇಲ್ಲ ಅಂದರೆ ನಾವು ಪಾಕಕ್ಕೆ ಹಾಕಿದಾಗ ಪಾಕ ಎಲ್ಲ ಎಳ್ಕೊಂಡ್ಬಿಡುತ್ತೆ, ನಮಗೆ ಉಂಡೆ ಕಟ್ಟೋದಕ್ಕೆ ಆಗಲ್ಲ. ಬೂಂದಿ ಮೆತ್ತಗಿದ್ರೆ ಮಾತ್ರ ಉಂಡೆ ಕಟ್ಟೋದಕ್ಕೆ ಸಾಧ್ಯ. ನೋಡಿ, ಎಲ್ಲದಕ್ಕೂ ನೀಟಾಗಿ ಕಲಿಸ್ಕೊಳ್ಬೇಕಾಗತ್ತೆ ಪಾಕನ. ಪಾಕ ಅಂದರೆ ಸಕ್ಕರೆ ಕರಗಿರೋ ನೀರಷ್ಟೇ ಇದು. ಯಾವುದೇ ಒಂದು ಅಡುಗೆ ಆದರೂ ಅದನ್ನು ಸ್ಟೆಪ್ ಬೈ ಸ್ಟೆಪ್ಪು ಕರೆಕ್ಟಾಗಿ ಮಾಡಿದ್ರೆ ಮಾತ್ರ ಆ ಅಡುಗೆ ಚೆನ್ನಾಗಿ ಬರೋದಕ್ಕೆ ಸಾಧ್ಯ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ರುಚಿಯಲ್ಲಿ ವ್ಯತ್ಯಾಸ ಆಗುತ್ತೆ. ನೋಡಿ, ಎಲ್ಲದೂ ಕಲಿಸ್ಕೊಂಡಾಯಿತು. ಇದನ್ನು ಹಾಗೆ ಇಟ್ಕೊಳ್ಳೋಣ ಸೈಡಲ್ಲಿ. ಪಾಕ ಕುದೀತಾ ಇದೆ. ನಾನಿಲ್ಲಿ ಒಂದು 3/4 ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ನಲ್ಲ, ಇದೇ ನೋಡಿ, ಅದು ಪಚ್ಚ ಕರ್ಪೂರ. ನೀವು ಬೇಕಾದರೆ ಕುಟ್ಬಿಟ್ಟು ಪುಡಿಯನ್ನಾದರೂ ಮಾಡಿ ಹಾಕ್ಕೊಳ್ಬೋದು. ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಚೂರೇ ಚೂರು ಹಾಕಿದ್ರೆ ಸಾಕು, ನಮಗೆ ದೇವಸ್ಥಾನದ ಪ್ರಸಾದದ ರೀತಿಯೇ ಬರುತ್ತೆ. ಅದೇ ಪರಿಮಳ. ಒಂದೊಂದು ಲಡ್ಡು ತಿಂದಾಗಲೂ ದೇವಸ್ಥಾನದ ಪ್ರಸಾದದ ರೀತಿಯಲ್ಲೇ ಅಂತ ಅನಿಸುತ್ತೆ. ನೋಡಿ, ಪಾಕ ಈಗ ರೆಡಿಯಾಗಿದೆ. ಒಂದೆಳೆ ಪಾಕ ಬರೋ ಅವಶ್ಯಕತೆ ಇಲ್ಲ. ಸಕ್ಕರೆಯ ಪಾಕಕ್ಕೆ ಬೂಂದಿ ಕಾಳುಗಳನ್ನೆಲ್ಲ ಹಾಕ್ಕೊಳ್ಳೋಣ. ನಂತರ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ ದ್ರಾಕ್ಷಿ, ಗೋಡಂಬೆ ಹಾಗೆ ಮೆಲನ್ ಸೀಡ್ಸನ್ನು ಹಾಕ್ಕೊಂಡು ತಿರುಗಿಸ್ಕೊಳ್ಳೋಣ. ನಾವು ಬೂಂದಿ ಹಾಕಿದಾಗಲೇ ಫ್ಲೇಮನ್ನು ಆಫ್ ಮಾಡಿಬಿಡಬೇಕು. ನೋಡಿ, ಇಷ್ಟು ನಿಮಗೆ ಪಾಕ ಥರ ಕಾಣಿಸ್ಬೋದು. ನಂತರ ಇದು ಗಟ್ಟಿಯಾಗುತ್ತೆ. ಉಂಡೆ ಕಟ್ಟೋದಕ್ಕೆ ಹದವಾಗಿರುತ್ತೆ. ತಣ್ಣಗಾಗೋದಕ್ಕೆ ಬಿಡೋಣ. ಈಗ ತಣ್ಣಗೆ ಅಂತ ಅಂದರೆ ಸ್ವಲ್ಪ ಬೆಚ್ಚಗಿರಬೇಕು, ಪೂರ್ತಿ ತಣ್ಣಗಾಗಬಾರ್ದು. ಹಾಗಾದರೆ ಮಾತ್ರ ಉಂಡೆ ಕಟ್ಟೋದಕ್ಕೆ ಸಾಧ್ಯ. ಈಗ ತಣ್ಣಗಾಗಿದೆ ನೋಡಿ. ಇನ್ನು ಅರ್ಧ ಕಪ್ಪು ಸಕ್ಕರೆಯನ್ನು ನಾನು ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ. ಉಂಡೆ ಕಟ್ಟೋದಕ್ಕಿಂತ ಮುಂಚೆನೇ ನಾವು ಈ ಥರ ಒಂದು ಲೇಯರು ಸಕ್ಕರೆ ಪುಡಿಯನ್ನು ಉದುರಿಸ್ಕೊಳ್ಬೇಕಾಗತ್ತೆ. ನೀವು ನೋಡಿರ್ಬೋದು, ಪ್ರಸಾದದ ಲಡ್ಡುನಲ್ಲಿ ಒಂದು ಲೇಯರ್ ಸಕ್ಕರೆಯಿಂದ ಕೂಡಿರುತ್ತೆ ಮೇಲ್ಗಡೆ ಲೇಯರು. ಇದು ಕೂಡ ಅದೇ ರೀತಿ ಕಾಣುತ್ತೆ. ಲಡ್ಡು ಕಟ್ಟದ ಮೇಲೆ ನಿಮಗೆ ಗೊತ್ತಾಗುತ್ತೆ ಪ್ರಸಾದದ ರೀತಿಯಲ್ಲೇ ಕಾಣ್ತಾ ಇದೆ ಅಂತ ಅಂದು. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬೂಂದಿ ಲಾಡು ಅಂತ. ಒಂದು ಪ್ರಸಾದದ ರೀತಿಯಲ್ಲಿದೆ, ಇನ್ನೊಂದು ಅತಿ ಸುಲಭವಾಗಿ ಮಾಡ್ಕೊಳ್ಬೋದು. ಇನ್ನೊಂದು ಸರಿ ನೀವು ಸ್ವೀಟ್ ಹೌಸಿಗಾಗಲಿ ಬೇಕ್ರಿಗಾಗಲಿ ಹೋಗೋದಿಲ್ಲ, ನೀವೇ ಮನೆಯಲ್ಲಿ ಮಾಡ್ಕೊಳ್ತೀರಾ. ನಾವು ಪ್ರತಿ ಸರಿ ಉಂಡೆ ಕಟ್ಟುವಾಗಲೂ ಈ ಸಕ್ಕರೆ ಪುಡಿಯನ್ನು ಸೇರಿಸಿ ಕಟ್ಟೋದ್ರಿಂದ ಹೊರಗಡೆ ಒಂದು ಲೇಯರು ಸಕ್ಕರೆ ಪುಡಿಯಿಂದ ಕೂಡಿರುತ್ತೆ. ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ಅದ್ಭುತವಾಗಿರುತ್ತೆ.
ಪಚ್ಚ ಕರ್ಪೂರ ಇಲ್ಲ ಅಂದರೂ ಪರವಾಗಿಲ್ಲ, ಅದರ ಬದಲಿಗೆ ಒಂದು 3 ಲವಂಗವನ್ನು ಹಾಕಿ ಪಾಕಕ್ಕೆ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ. ಅದು ಕೂಡ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅಂತ ಅಂದು. ನೀವು ಕೂಡ ಟ್ರೈ ಮಾಡಿ. ಹೇಗಿದ್ರು ಮಕ್ಕಳಿಗೆ ಬೇಸಿಗೆ ರಜಾ ಇದೆ, ಮಕ್ಕಳೆಲ್ಲ ಖುಷಿಪಟ್ಟು ತಿಂತಾರೆ. ಹಾಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೇಗಾಗಿತ್ತು ಅಂತ ಅಂದು. ನಾನು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.